ನಮಸ್ತೆ ಮಾಂತರಿಗಳ ನಮಸ್ಕಾರ. ಹಲ್ವಾ ಮನೆಯಲ್ಲಿ ಮಾಡಿ ಎಂಜಾಯ್ ಮಾಡಲಿಕ್ಕೆ ಯಾವುದೇ ಸ್ಪೆಷಲ್ ಒಕೇಶನ್ ಕಾಯಬೇಕಾಗಿಲ್ಲ. ಎಲ್ಲರೂ ಇಷ್ಟಪಡುವಂಥ ಸ್ವೀಟ್ ಹಲ್ವಾ, ಅದು ಸಕ್ಕರೆ ಬೆಲ್ಲ ಉಪಯೋಗಿಸದೆ ಮಾಡಿದರೆ ಯಾರು ಬೇಡ ಅಂತ ಹೇಳ್ತಾರೆ. ಹೇಗೆ ಏನು ಅಂತ ಕೇಳ್ತೀರಾ? ಬನ್ನಿ ನೋಡೋಣ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಎಲ್ಲರೂ ಇಷ್ಟಪಡುವ ಕ್ಯಾರೆಟ್ ಹಲ್ವಾ ಒಂದು ಯುನೀಕ್ ಟೇಸ್ಟ್ನೊಂದಿಗೆ ಮಾಡೋಣ. ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ನಾನಿಲ್ಲಿ 3/4 kg ಕ್ಯಾರೆಟ್ ಅಂತ ತೆಗೆದಿಟ್ಟುಕೊಂಡಿದ್ದೇನೆ. ಎಲ್ಲವನ್ನು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನು ತುರಿಬೇಕು. ಮನೆಯಲ್ಲಿ ಫುಡ್ ಪ್ರೊಸೆಸರ್ ಇದ್ದರೆ ಅದನ್ನೇ ಉಪಯೋಗಿಸಿ, ಟೈಮ್ ಕೂಡ ಸೇವ್ ಆಗ್ತದೆ. ನೋಡಿ, ಇಷ್ಟು ತುರಿಲಿಕ್ಕೆ ನನಗೆ 3 ನಿಮಿಷ ಸಾಕಾಯಿತು ಅಷ್ಟೇ. ನಾನು ಮೊದಲೇ ಹೇಳಿದಾಗೆ ಈ ಹಲ್ವಕ್ಕೆ ನಾನು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಉಪಯೋಗಿಸ್ತಾ ಇಲ್ಲ. 3/4 kg ಕ್ಯಾರೆಟಿಗೆ 1/4 kg ಸೀಡ್ಲೆಸ್ ಖರ್ಜೂರವನ್ನು ಬಿಸಿನೀರಲ್ಲಿ 15 ನಿಮಿಷ ನೆನೆಸಿಟ್ಟಿದೆ. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿ ತರ್ತಾನೆ. ನೋಡಿ, ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಲಿ. ಇನ್ನು ಮೊದಲೇ ತುರಿದಿಟ್ಟಿದ್ದ ಕ್ಯಾರೆಟನ್ನು ಹಲ್ವಾ ಮಾಡೋ ಪಾತ್ರೆಗೆ ಹಾಕ್ಕೊಳ್ಳೋಣ. ಇದನ್ನು ಗ್ಯಾಸ್ ಮೇಲೆ ಇಟ್ಟು ನಾನು ಇದನ್ನು ಹಾಲಲ್ಲೇ ಬೇಯಿಸಿಕೊಳ್ತೇನೆ. ಹಾಲಲ್ಲಿ ಬೇಯಿಸಿಕೊಂಡ್ರೆ ಒಳ್ಳೆ ರುಚಿ. ಇದಕ್ಕೆ 1.5 ಕಪ್ಪಿನಷ್ಟು ಹಾಲು ಹಾಕಿ ಮುಚ್ಚಿಡ್ತೇನೆ. ಮೀಡಿಯಂ ಫ್ಲೇಮಲ್ಲಿ 4-5 ನಿಮಿಷ ಮುಚ್ಚಿಟ್ರೆ ಸಾಕು. ಕ್ಯಾರೆಟ್ ಅರ್ಧದಷ್ಟು ಬೆಂದಿರ್ತದೆ. ಒಮ್ಮೆ ಚೆನ್ನಾಗಿ ಮಗುಚಿಕೊಳ್ಳುವ. ಈ ಹಂತದಲ್ಲಿ ನಾನು ಇದಕ್ಕೆ 1 ಕಪ್ಪಿನಷ್ಟು ಕೆನೆ ಹಾಕ್ಕೊಳ್ತೇನೆ. ಕೆನೆ ಬದಲು ಕೋವಾ ಬೇಕಾದ್ರೂ ಹಾಕ್ಕೊಳ್ಬೋದು. ಕೆನೆ ಹಾಕೋದನ್ನು ಸ್ಕಿಪ್ ಮಾಡಬೇಡಿ, ಒಳ್ಳೆ ರುಚಿ ಬರ್ತದೆ ಕ್ಯಾರೆಟ್ ಹಲ್ವಕ್ಕೆ. ಇನ್ನು ಕ್ಯಾರೆಟ್ ಮೆತ್ತಗಾಗೋ ತನಕ ಇದನ್ನು ಬೇಯಿಸಿಕೊಳ್ಬೇಕು. ನೋಡಿ, ಇಷ್ಟ ಆದರೆ ಸಾಕು. ಕ್ಯಾರೆಟ್ ಚೆನ್ನಾಗಿ ಮೆತ್ತಗಾಗಿದೆ. ಇನ್ನು ಇದಕ್ಕೆ ಮೊದಲೇ ನಾವು ರುಬ್ಬಿ ಇಟ್ಟುಕೊಂಡಿದ್ದ ಖರ್ಜೂರದ ಪೇಸ್ಟ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಗುಚಿಕೊಳ್ಳುವ. ಖರ್ಜೂರದ ಪೇಸ್ಟ್ ಎಲ್ಲ ಕಡೆ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ತುಂಡು ಮಾಡಿ ಇಟ್ಟುಕೊಂಡಿದ್ದ ಗೋಡಂಬಿ ಹಾಗೆ ದ್ರಾಕ್ಷಿ ಕೂಡ ಹಾಕ್ಕೊಳ್ತೇನೆ. ಇದಕ್ಕೆ 1/2 ಕಪ್ಪಿನಷ್ಟು ತುಪ್ಪ ಇದ್ದರೆ ಸಾಕು. ಇದನ್ನು ಸ್ವಲ್ಪವೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕ್ಯಾರೆಟ್ ಬೇಯಿಸುವಾಗವೇ ನಾವು ಹಾಲು ಮತ್ತು ಕೆನೆ ಎಲ್ಲ ಉಪಯೋಗಿಸುವ ಕಾರಣ ಇದಕ್ಕೆ ತುಪ್ಪ 1/2 ಕಪ್ಪಿನಷ್ಟು ಹಾಕೊಂಡ್ರೆ ಸಾಕಾಗ್ತದೆ. ಈ ಸಲ ಸ್ವೀಟ್ ಮಾಡದೇ ಇರುವುದಕ್ಕೆ ನೀವು ಯಾವ ಕಾರಣ ಕೊಡಲು ಸಾಧ್ಯ ಇಲ್ಲ. ಯಾಕಂದರೆ ಇದಕ್ಕೆ ನಾವು ಸಕ್ಕರೆ ಬೆಲ್ಲ ಯಾವುದೂ ಉಪಯೋಗಿಸಿಲ್ಲ. ಸಿಹಿಗೆ ಖರ್ಜೂರ ಉಪಯೋಗಿಸಿ ಮಾಡಿದ ಕಾರಣ ಇದು ಸಂಪೂರ್ಣ ಆರೋಗ್ಯಕರ ಹಲ್ವಾ ಅಂತ ಹೇಳ್ಬೋದು. ಯಾರು ಬೇಕಾದರೂ ತಿನ್ಬೋದು. ಹಲ್ವಾ ಸ್ವಲ್ಪ ಗಟ್ಟಿ ಆಗೋ ತನಕ ಇದನ್ನು ಚೆನ್ನಾಗಿ ಮಗುಚುವ. ಪುನಃ ಇದಕ್ಕೆ ಉಳಿದ ತುಪ್ಪ ಕೂಡ ಹಾಕೊಳ್ತಾನೆ. ನಾನಿಲ್ಲಿ 1/2 ಕಪ್ ತುಪ್ಪವನ್ನು 3 ಸರ್ತಿ ಡಿವೈಡ್ ಮಾಡಿ ಹಾಕ್ಕೊಂಡಿದ್ದೇನೆ. ಕೊನೆಯಲ್ಲಿ ಪರಿಮಳಕ್ಕೆ ನಾನಿಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡು ಪುನಃ ಒಮ್ಮೆ ಚೆನ್ನಾಗಿ ಮಗುಚ್ತೇನೆ. ಇಷ್ಟು ಮಾಡಿದರೆ ಸಾಕು, ಕ್ಯಾರೆಟ್ ಹಲ್ವಾ ರೆಡಿ. ಈ ವಿಧಾನ ಇಷ್ಟ ಆದರೆ ವಿಷು ಹಬ್ಬಕ್ಕೆ ಖರ್ಜೂರ ಉಪಯೋಗಿಸಿ ಕ್ಯಾರೆಟ್ ಹಲ್ವಾ ಮಾಡಿ ನೋಡಿ. ದೇವರಿಗೆ ಸಮರ್ಪಣೆ ಮಾಡಿ ಮನೆಯವರೊಂದಿಗೆ ತಿಂದು ಸಂಭ್ರಮಿಸಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಲೈಕ್ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.